ಇನ್ನೊಂದೇನಂತಂದ್ರೆ ಈಗ ಗಿಲ್ಲಿ ಅವ್ರು ನೋಡಿದ್ರೆ ಕಾವ್ಯ ಅವ್ರ ಹಿಂದೆ ಹೋಗ್ತಾ ಇದಾರೆ ಕಾವು ಕಾವು ಅಂತ. ಆದ್ರೆ ಗಿಲ್ಲಿ ಅವರನ್ನ ರಕ್ಷಿತಾ ಇಷ್ಟಪಡ್ತಾ ಇದ್ದಾರೆ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ಪಕ್ಕ ಇದು ನನ್ನ ಲವ್ ಸ್ಟೋರಿ ಪ್ರಕಾರ ಹಂಗಿರ್ಬೋದು. ಅವಳು ಕಾವ್ಯ ನೋಡಿದ್ರೆ ಗಿಲ್ಲಿ ಗಿಲ್ಲಿ ಅಂತ ಹಿಂಗೆ ಹೋಯ್ತಾರೆ, ಇವ್ರು ನೋಡಿದ್ರೆ ಹಿಂಗೆ ಹೋಯ್ತಾರೆ, ಅವ್ರು ಇಷ್ಟಪಡ್ತಾರೆ. ಒಟ್ಲೆ ನಮ್ಮ ಅಭಿಪ್ರಾಯದಲ್ಲಿ ಇಬ್ಬರಲ್ಲೊಬ್ರು ಮನಸ್ಸು ಗೆದ್ದು ನಮ್ಮ ಗಿಲ್ಲಿ ಅಣ್ಣ ಪ್ರಪೋಸ್ ಮಾಡ್ತಾರೆ. ಅದನ್ನು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಇದೆಲ್ಲ ಹೊರಗಡೆ ಬಂದಮೇಲೆ ಆ ಟ್ವಿಸ್ಟ್ ಹೆಂಗಿರುತ್ತೆ ಅಂತ ಸಸ್ಪೆನ್ಸ್ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಯಾರು ಕನ್ಫ್ಯೂಸು, ಇವ್ರು ಇಷ್ಟಪಡ್ತಾರೋ ಇವ್ರು ಎಷ್ಟು ಲವ್ ಮಾಡ್ತಾರೆ ಯಾರು ಗೊತ್ತಿಲ್ಲ. ಅವರಿಬ್ಬರಲ್ಲಿ ಹೊರಗಡೆ ಬಂದಮೇಲೆ ಒಬ್ರಿಗೆ ನಮ್ಮ ಗಿಲ್ಲಿ ಅಣ್ಣ ಸಸ್ಪೆನ್ಸಾಗಿ ಪ್ರಪೋಸ್ ಮಾಡಿ ಕೊಟ್ಟು ಬೇಗ ಅತಿ ಶೀಘ್ರದಲ್ಲಿ ಕನ್ನಡ ಜನರಿಗೆ ಒಂದು ಗುಡ್ ನ್ಯೂಸ್ ಹೇಳ್ತಾರೆ ಅಂತ ಕೇಳ್ತೀನಿ. ಅದು ನಾನು ಹೇಳೋಕ್ಕಿಂತ ನಮ್ಮ ಮನಸ್ಸಲ್ಲಿ ಹೆಂಗಿರುತ್ತೋ ಅವ್ರ ಮನಸ್ಸಲ್ಲಿ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮನಸ್ಸಲ್ಲಿ ಕಾವ್ಯನೂ ತುಂಬ ಇಷ್ಟಪಡ್ತಾರೆ. ಅವ್ರು ಇನ್ನೊಬ್ಬರು ಮೇಡಮ್ ಇದ್ರಲ್ಲ ಅವರು ತುಂಬಾ ಎಂಟರ್ಟೈನ್ ಕೊಡ್ತಾರೆ. ಇದು ಇವ್ರ ಮೇಲೆ ಅಭಿಪ್ರಾಯ ಇದೆ. ಇದರಲ್ಲಿ ನಮ್ಮ ಗಿಲ್ಲಿ ಅಣ್ಣನಿಗೆ ಯಾರ ಮೇಲೆ ಕೆಸಾಗಿ ಯಾರ ಮೇಲೆ ಅಭಿಪ್ರಾಯ ಮುಖ್ಯ ಇದೆ ಎಲ್ಲ ಎಂಟರ್ಟೈನ್ ಅಂತ ಗೊತ್ತಿಲ್ಲ. ಹೊರಗಡೆ ಬಂದಮೇಲೆ ಅದನ್ನು ಅತಿ ಶೀಘ್ರದಲ್ಲಿ ಹೇಳಿ ಪ್ರಪೋಸ್ ಮಾಡಿ ಮಾಡ್ತಾರೆ ಹೇಳ್ತಿದ್ರೆ. ನಾನು ಸುಮ್ಮನೆ ಅತಿ ಓವರಾಗಿ ಹೇಳೋಕ್ಕಿಂತ ಇಷ್ಟಪಡೋದ್ರಿಂದ ಅವ್ರ ಮನಸ್ಸಲ್ಲಿ ಪ್ರೀತಿ ಅಂತ ಏನು ಸಿಗುತ್ತೆ, ಬೇಗ ಅವ್ಳು ಹುಡುಗಿ ಸಿಗಲಿ, ಅವ್ಳು ಅನ್ಕೊಂಡಲ್ಲಿ ಬೇಗ ಈಡೇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ನಮ್ಮ ಹುಡುಗಂತ ಮೋಸ ಮಾಡಬೇಡಿ, ನಮ್ಮ ಹುಡುಗ ತುಂಬ ಅಪಾರಜಿ, ನಿಮ್ಗೆ ತುಂಬ ಇಷ್ಟಪಡ್ತಾನೆ. ಮದುವೆ ಆದರೆ ಲೈಫಲ್ಲಿ ಟಾಪಲ್ಲಿ ಇರ್ತೀರ, ತುಂಬ ಅದ್ಭುತವಾಗಿರುತ್ತೆ. ಮನಸ್ಸನ್ನು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಒಂದು ಬಾಳ್ ಕೊಡಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾವ್ಯ ಅವ್ರಿಗೆ ಹೇಳಿದ್ದ, ರಕ್ಷಿತಾ ಅವ್ರಿಗೆ ಹೇಳಿದ್ದ? ಬರೀ ಇಂಥದ್ದೇ ಸಸ್ಪೆನ್ಸ್ ಹೇಳೋಕ್ಕಾಗಲ್ಲ. ಅದು ಇದು ಕೇಳಿಬಿಡಿ. ಈಗ ಅದಕ್ಕೆ ಉತ್ತರ ಸಿಂಪಲಾಗಿ ನೀವೇ ಕೊಟ್ಬಿಡಿ. ಜನ ಚೆನ್ನಾಗಿ ಹೊಡಿತಲ್ಲ, ಇದಕ್ಕೆ ಉತ್ತರ ಸಿಂಪಲಾಗಿ ನಾನು ಕೊಡ್ತೀನಿ, ನೀವೇ ಕೊಡಿ. ಈಗ ಏನು ಗೊತ್ತಾ, ನೀವು ಹೇಳಿದ್ರೆ ನಮ್ಮ ಗಿಲ್ಲಿ ಅಣ್ಣನಿಗೆ ಮೋಸ ಮಾಡಬೇಡಿ, ಮನಸ್ಸು ತುಂಬ ಒಳ್ಳೇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಇಷ್ಟಪಡ್ತಿದ್ದಾರೆ, ಕಾವು ಕಾವು ಅಂತ ಹೇಳ್ಬಿಟ್ಟು. ರಕ್ಷಿತಾ ಅವರು ಗಿಲ್ಲಿ ಗಿಲ್ಲಿ ಅಂತ ಬರ್ತಾರೆ, ಗಿಲ್ಲಿ ಅಂತ ಹುಡುಗನೇ ಬೇಕು, ಕಾಮಿಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ನೀವು ಯಾರಿಗೆ ಹೇಳಿದ್ರಿ ನಮ್ಮ ಅಣ್ಣನ ಮನಸ್ಸು ನೋಯಿಸಬೇಡಿ ಹಂಗೆ ಹಿಂಗೆ ಅಂದ್ರಲ್ಲ? ನಾನು ಹೇಳ್ಕೋಬೇಕು ಅಂದರೆ ತುಂಬ ಇಷ್ಟಪಡೋದು ನಮ್ಮ ಗಿಲ್ಲಿ ಅಣ್ಣ ಕಾವು ಕಾವು ಅಂತ. ಕಾವು ತುಂಬ ಇಷ್ಟಪಡ್ತಾರೆ. ಕಾವು ಮೇಡಮ್ ನಮ್ಮ ಅಭಿಮಾನಿ ಮೇಡಮ್, ನಮ್ಮ ಲವ್ಲಿ ಸರ್ನ ಮಿಸ್ ಮಾಡ್ದಾನೆ ನೀವು ಪ್ರಪೋಸ್ ಮಾಡೋಣ ಒಪ್ಕೊಂಡು ಬೇಗ ಅಕ್ಸೆಪ್ಟ್ ಮಾಡಿ ಬೇಗ ಮದುವೆಯಾಗಿ ಎಲ್ಲ ಕನ್ನಡ ಜನತೆಗೆ ಒಳ್ಳೆ ಊಟ ಹಾಕ್ಸಿಂದ ಕೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡ್ಕೊಬೇಡಿ. ನಿಮ್ಮಂಥವ್ರು ಪ್ರಾಣಪುರ ಅಂತ ಇಲ್ಲಿ ಆಲ್ಟಲ್ಲಿ ನಿಮ್ಮನ್ನು ಪೂಜಿಸ್ತಿದ್ದಾರೆ, ಇಲ್ಲ ಇಷ್ಟಪಡ್ತಾರೆ. ನೀವಂದರೆ ತುಂಬ ಅಪರಂಜಿ ನಮ್ಮ ಹುಡುಗನ್ನ ಬೇಗ ಪ್ರೀತಿನ ಮನಸ್ಸನ್ನು ತಿಳ್ಕೊಂಡು ಬೇಗ ಮದುವೆಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಮೇಡಮ್ ಇನ್ ಫ್ಯೂಚರ್. ಓಕೆ, ಗಿಲ್ಲಿ ಅವ್ರು ಗೆಲ್ತಾರ ಬಿಗ್ ಬಾಸ್ ಅಲ್ಲಿ? ಪಕ್ಕ 100% ಸೋಲೇನಿಲ್ಲ. 100ಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ರೀಲ್ಸ್ ಮಾಡಿ ಮಾತಾಡ್ತೀನಿ. 100ಕ್ಕೆ ಗೆಲ್ತಾರೆ. ನಾನು ಎಲ್ಲರೂ ಹೋಗಲಿ ಅಣ್ಣ ಗಿಲ್ಲಿ ಬಗ್ಗೆ ಮಾಡಿ ವೀಡಿಯೋ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಯಾರು ಬಗ್ಗೆ ಯಾವ ಅಜ್ಜಿ ನಮ್ಮ ಅಜ್ಜಿ ನೋಡಿದ್ರೆ ಸುಧಾ ಇರ್ತಾರೆ, ನಮ್ಮ ಮಾಡಬೇಕು ಗಿಲ್ಲಿ ಅಂತಿದ್ರೆ ಅವು ಎಲ್ಲರ ಬಾಯಲ್ಲಿ ಅದೇ ಬರುತ್ತೆ. ನಾವು ಹೇಳಿ ಆಗೋದಲ್ಲ, ಓಟಿ ಮುಖಾಂತರ ಓಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಲಿಸಿ ಎಣ್ಣೆ ಮಾಡಿ ಕೊಡಿ. ಕನ್ನಡದಂತರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಆದಷ್ಟು ಎಷ್ಟು ಸೇರ್ ಮಾಡಿ ಓಟ್ ಮಾಡಿ. ಈ ಸಲ ಪಕ್ಕ ಗೆಲ್ಲಗಿದ್ದಾರೆ. ನಮ್ಮ ಮಂಡ್ಯದ ಎಲ್ಲ ಎಂತಂದ್ರೆ ಹೊರಗಡೆ ಬಂದು ಗೆಲ್ತಾರೆ. ಈ ಸಲ ನಮ್ಮ ಮಂಡ್ಯ ಹುಡುಗರು ಗೆಲ್ಲಬೇಕು, ನಮ್ಮ ಗಿಲ್ಲಿನ ಗೆಲ್ಲಬೇಕು, ಗೆಲ್ತಾರೆ 100%. 100 ಸತ್ಯ ಇಲ್ಲ. ನಾನು ನಮ್ಮ ಚಾಮುಂಡೇಶ್ವರಿಗೆ ಸತ್ಯ ಮಾಡಿದ್ರಿ, ನಮ್ಮ ಈ ಸಲ ನಮ್ಮ ಗಿಲ್ಲಿನ ಗೆಲ್ತಾರೆ. ಗೆಲ್ಲ ಅಂದರೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಒಟ್ಟು 5 ಆ್ಯಪ್ ಇದೆ. 5 ಆ್ಯಪಲ್ಲಿ ಒಂದು ಆ್ಯಪ್ನ ಡಿಲೀಟ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ. ನಿಮಗೂ ಕೂಡ ಒಳ್ಳೇದಾಗಲಿ. ಯಾವಾಗಲೂ ಇದೇ ಥರನೇ ಎಲ್ಲರೂ ನಗಿಸ್ತಾ ಇರಿ, ಖುಷಿಯಾಗಿರಿ. ನೀವು ಕೂಡ ಖುಷಿಯಾಗಿರಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಚಾನಲ್ಗೂ ಒಳ್ಳೆ ಆಲ್ ದ ಬೆಸ್ಟು. ಆದಷ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ ಎಂಟರ್ಟೈನ್ಮೆಂಟ್ ಕೊಡಿ. ತುಂಬ ಅದ್ಭುತವಾಗಿದೆ. ನಾನು ಹೇಳೋಕ್ಕಿಂತ ಮುಂಚೆ ಸಪೋರ್ಟ್ ಮಾಡೋದು ತುಂಬ ಗೊತ್ತೆ. ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಹೇಳ್ತಾರೆ. ತುಂಬ ಮಸ್ತಾಗಿದೆ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್ ನಮ್ಮ ಬಾಸ್ ಟಿವಿ ಟೀಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟು. ಇವರು ಮಾಡೋ ಒಂದೊಂದು ವರ್ಡ್ಸು ಲೈನ್ಸು ಮೂವಿ ಆಗಲಿ ಒಂದು ಯಾವುದೇ ಆಗಲಿ ಏನೇ ಮಾಡ್ತಾರಲ್ಲ, ಇವರು ಮಾಡೋ ವೀಡಿಯೋಗಳಂತೂ ಮಸ್ತಾಗಿರುತ್ತೆ. ಬೇಗ ವೀಡಿಯೋ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ನಂಬಿಕೆ ಏನಿದೆ ಹೇಳ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ದೀಪಕ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.